ಆಯನ್ ಅಮ್ಮ ಬಂದ್ರು. Audio Jungle. ಹಲೋ ಯೂನಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಅಂಡ್ ಮಾಮ್ ಯೂಟ್ಯೂಬ್ ಚಾನಲ್. ನಾನು ಕ್ಷೇಮವನದಿಂದ ಬಂದ ಮೇಲೆ ಹೇಗೆ ನನ್ನನ್ನು ರಿಸೀವ್ ಮಾಡಿಕೊಂಡ್ರು ನನ್ನ ಸ್ಟೂಡೆಂಟ್ಸು, ಹಾಗೆ ನನ್ನ ಫ್ಯಾಮಿಲಿ ಹೇಗೆ ನನ್ನನ್ನು ರಿಸೀವ್ ಮಾಡಿಕೊಂಡ್ರು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಹಾಗೆ ಇದು ಒಂದು ದಿನದ ವಿಡಿಯೋ ಅಲ್ಲ, ಕಂಪ್ಲೀಟ್ 1 ವೀಕ್ ವಿಡಿಯೋನ ನಾನು ಈ ಒಂದು ವಿಡಿಯೋದಲ್ಲಿ ಶಾರ್ಟಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಸ್, ನಾನು ಬಂದಿದ್ದ ಖುಷಿನಲ್ಲಿ ಸ್ಮಿತಾ ಅವರು ಒಂದು ಕೇಕನ್ನು ತೊಗೊಂಡು ಬಂದು ಕೇಕನ್ನು ಕಟ್ ಮಾಡಿಸಿದ್ರು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕೇಕು. ಅವರ ಮನಸ್ಸು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಬ್ಯೂಟಿಫುಲ್ಲಾಗಿ ಚೆನ್ನಾಗಿದೆ ಈ ಕೇಕ್ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇದ್ರೋ ಅಲ್ಲಿ ನಾನು ಅದರ 2ರಷ್ಟು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಸೊ ನೈಸ್ ಸ್ಮಿತು. ಸೊ ಎಸ್ ಡಿ ಸ್ಮಿತಾ, ದೀಪು, ಇಲ್ಲಿ ಇಬ್ಬರು ಹುಡುಗಿರಿದ್ದಾರೆ. ಸೊ ನಾನು ಕುಳ್ಳಕ್ಕಿರೋದು, ನಾನು ಹೈಟ್ ಆಗಿರೋದು ಸ್ಮಿತು. ಅಲ್ಲ ಸ್ಮಿತು? ಸ್ಮಿತಾ ನೀವೇ ಸ್ಕೆಚ್ ಮಾಡಿರೋದಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಾಟ್ಸ್ ಆಫ್ ಲವ್. ಯಾಕೆ? ಥ್ಯಾಂಕ್ ಯು ಒನ್ಸ್ ಅಗೇನ್. ಏನು ಹೇಳುವ? ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಏನು ಫ್ಲೇವರ್ ಅಂತಾನೆ ಗೊತ್ತಿಲ್ಲ ಅಕ್ಕ ನನಗೆ. ಏನಿಲ್ಲ, ಫೈನ್ ಗೊತ್ತಿಲ್ಲ, ಏನಿಲ್ಲ. ಮಾಡ್ಕೊ ಫಸ್ಟ್ ಅಕ್ಕ. ಬ್ಯಾಗ್ ಏನೋ ಒಂದಿಷ್ಟು ರುಚಿ ಸಿಕ್ಕಿರುತ್ತೆ. ಕ್ಯಾರೆಟ್ ಹಲ್ವಾ ಮಾಡ್ಕೊಟ್ಟಿದ್ದೆ. ಏನಿದು ಬೂದುಗುಂಬಳಕಾಯಿ ಹಲ್ವಾ ಕೊಟ್ಟಿದ್ದೆ. ಒಂದಿನ ಕ್ಯಾರೆಟ್ ಹಲ್ವಾ ಕೊಟ್ಟಿದ್ದೆ. ಇಂದ ಇಲ್ಲಿ 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 ಇಲ್ಲಿ. ಎಂಜಾಯ್ ಅಕ್ಕ. ಓಹೋ, ಜಾಲಿ ಜಾಲಿ ನನ್ನ ಮಗ. ಕೇಕು ತಿಂತಾನ ಸಾಕು. ನಾವು ಅಕ್ಕ ನೆನ್ನೆನೆ ಕೇಳಿದ್ಲು ಏನ್ ಮಾಡ್ಬೇಕು ಊಟ ಅಡುಗೆ ಅಂದ್ಬಿಟ್ಟು ಅಂತ. ಸೊ ಉಪ್ಸಾರ ಅಂತ ಹೇಳಿದೆ, ಉಪ್ಸಾರನ್ನ ಹೇಳಿದಾಳೆ ಅಕ್ಕ. ಥ್ಯಾಂಕ್ ಯು ಕಣೆ. ಎಂಟು ದಿನ ಆಗಿತ್ತು ನಾನು ನನ್ನ ಟೀಮ್ ಹುಡುಗಿರ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡಿ. ಭಾಳ ಖುಷಿ ಆಗ್ತಾ ಇದೆ. ಸ್ವರ್ಗನೇ ಸಿಕ್ಕಿದಷ್ಟು ಖುಷಿ ಆಗ್ತಿದೆ. ಅದರಲ್ಲೂ ಅಲ್ಲಿನ ಫುಡ್ಡು ಬಿಟ್ಟು ಇವತ್ತು ಏನು ಇಲ್ಲಿ ನಮ್ಮ ಫುಡ್ ತಿಂತಾ ಇದ್ದೀನಿ, ಅದು ಇನ್ನೂ ಜಾಸ್ತಿ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಮತ್ತೊಂದು ವಿಚಾರ, ನಾನು ಬರ್ತಿದ್ದೀನಿ ಇವತ್ತು ಅಂತ ಹೇಳಿ ನಮ್ಮ ಹುಡುಗಿರು ನನಗಿಷ್ಟ ಆಗುವಂತಹ ಎಲ್ಲ ಐಟಮ್ಸ್ಗಳನ್ನೂ ಮಾಡ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಲವ್ ಯು. ಇಷ್ಟೊತ್ತು ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ನನ್ನ ಸ್ಟೂಡೆಂಟ್ಸು, ನನ್ನ ಫ್ಯಾಮಿಲಿ ನನ್ನನ್ನು ಹೇಗೆ ರಿಸೀವ್ ಮಾಡಿಕೊಂಡ್ರು ಅಂತ ಹೇಳಿ. ನಿಜಕ್ಕೂ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಅದನ್ನು
ಕೇವಲ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಪ್ರೀತಿಗೆ ನಾನು ಏನು ಕೊಟ್ಟರು ಎಷ್ಟು ಕೊಟ್ಟರು ಸಾಲದು ಅಂತಲೇ ಹೇಳ್ಬೋದು. ಆ್ಯಂಡ್ ಅಮ್ಮು ಅವರು ಕಾಲೇಜಿಂದ ಬಂದಮೇಲೆ ಡೈರೆಕ್ಟಾಗಿ ಸ್ಟುಡಿಯೋಗೆ ಬಂದರು. ಸೊ ಅವರು ಕೂಡ ಸ್ವಲ್ಪ ಎಮೋಷನ್ ಆದರು ಆ್ಯಂಡ್ ನಾನು ಕೂಡ ಎಮೋಷನ್ ಆದೆ. ಸೊ ಒಂದು ವ್ಯಕ್ತಿ ಆ ಜಾಗದಲ್ಲಿ ಇಲ್ಲ ಅಂತ ಅಂದಾಗಲೇ ಆ ವ್ಯಕ್ತಿ ಬೆಲೆ ಗೊತ್ತಾಗತ್ತೆ ಅನ್ನೋದಕ್ಕೆ ಸೊ ಈ ವಿಡಿಯೋ ಪ್ರತಿ ಸತಿ ಸಾಕ್ಷಿ ಆಗತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಸ್ಮಿತಾ ಕೊಟ್ಟಂತಹ ಗಿಫ್ಟ್ ಇರ್ಬೋದು ಆ್ಯಂಡ್ ಅದು ಅವರೇ ಡ್ರಾ ಮಾಡಿರೋದು. ಸೊ ನನ್ನ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಸ್ಮಿತು, ಮತ್ತು ಇನ್ನೇನು ಹೇಳೋದಕ್ಕಾಗಲ್ಲ. ಸೊ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕಸ್ಟಮರ್ಸ್ ಬಂದರು, ಅದನ್ನು ಅಟೆಂಡ್ ಮಾಡಿದೆ. ನಾನು ತಲೆ ನೋತಾಯಿತು ಅಂತ ಹೆಡ್ ಮಸಾಜ್ ಮಾಡ್ತೀನಿ ಅಂತಂದರು. ಆಶಾ ಹೆಡ್ ಮಸಾಜ್ ಮಾಡಿಸ್ಕೊಂಡೆ. ಆ್ಯಂಡ್ ಪೂಜಿತಾ ಬಂದರು. ಅವ್ರು ನಿಜ ಶಾಕು ನನ್ನ ನೋಡಿ. ಆ್ಯಕ್ಚುಲಿ ಅವ್ರು ಎಂಟ್ರಿ ಆಗುವಾಗಲೇ ಮ್ಯಾಮ್ ಎಲ್ಲಿ ಅಂದ್ಕೊಂಡೆ ಬಂದರು. ನನ್ನನ್ನು ಅವ್ರು ಗಮನಿಸಲೇ ಇಲ್ಲ. ಅಂದರೆ ಫುಲ್ ಹೇರ್ ಎಲ್ಲ ಪೂನಿಟನ್ನು ಹಾಕ್ಬಿಟ್ಟಿದೆ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ನನ್ನ ಲಿತಿಕಾನು ಅಷ್ಟೇ ಮರ್ಸೂರು ಬ್ರಾಂಚಲ್ಲಿದ್ದರು. ಅವರು ಕೂಡ ನನ್ನ ನೋಡಬೇಕು ಅಂತ ಹೇಳಿ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಬಂದು ನನ್ನ ಮೀಟ್ ಮಾಡಿದ್ರು. ಬಹಳನೇ ಚೆನ್ನಾಗಿತ್ತು. ಆ್ಯಂಡ್ ಊರು ತುಂಬ ಸ್ನೇಹಿತರನ್ನ ಇಟ್ಕೊಂಡು, ಊರು ತುಂಬ ರಿಲೇಷನ್ಸ್ನ ಇಟ್ಕೊಂಡು, ಹಿಂದೆ ಬೆನ್ನ ಹಿಂದೆ ನಾವು ಕತ್ತಿ ಮಸೀತಾ ಇರೋಂತಹ 100 ಜನನ ಇಟ್ಕೊಳ್ಳೋ ಬದಲು ಈ ರೀತಿ ನಮ್ಮನ್ನು ತುಂಬ ಪ್ರೀತಿ ಮಾಡುವಂಥವ್ರು ಒಂದು 4 ಜನ ನಮ್ಮ ಸರೌಂಡಿಂಗಲ್ಲಿದ್ದರೆ ಸಾಕು. ನಮ್ಮ ಯಶಸ್ಸನ್ನು ಬಯಸ್ತಾ ಇರೋವಂಥವ್ರು, ನಮ್ಮ ಖುಷಿನ ಸದಾಕಾಲ ಬಯಸೋ ಅಂಥವ್ರು ನಮ್ಮ ಜೊತೆ 4 ಜನ ಇದ್ದರೂ ಸಾಕು. 400 ಜನನ ಇಟ್ಕೊಂಡು ಊರು ತುಂಬ ಏನು ಪ್ರಯೋಜನ ಅಲ್ವಾ? ಸೊ ಈ ಎಲ್ಲ ವಿಡಿಯೋನ ನೋಡಿ ನಿಮಗೇನು ಅನ್ನಿಸ್ತು? ನಮ್ಮ ಸ್ಟೂಡೆಂಟ್ಸ್ ನನ್ನ ಪ್ರೀತಿಸಿದ ರೀತಿ ಇರ್ಬೋದು, ನಾನು ರಿಸೀವ್ ಮಾಡ್ಕೊಂಡಿದ್ದ ರೀತಿ, ಸೊ ಇದೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್. ನನ್ನ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿನಲ್ಲಿ ಇನ್ನೊಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರಲ್ಲ, ನಮ್ಮ ಆಯನ್. ಸೊ ಅವರು ಕೂಡ ಎಷ್ಟು ಚೆನ್ನಾಗಿ ನನ್ನನ್ನು ರಿಸೀವ್ ಮಾಡಿಕೊಂಡ್ರು, ನೀವು ನೋಡಿದ್ರಿ ಅಲ್ಲ. ಅವನು ನನ್ನ ಹತ್ರ ನಡ್ಕೊಂಡಿದ್ದ ರೀತಿ, ಹಾಗೆ ಅವ್ನು ನನ್ನನ್ನು ರಿಸೀವ್ ಮಾಡ್ಕೊಂಡಿದ್ದ ರೀತಿ ನಿಮಗೆ ಹೇಗೆ ಅನ್ನಿಸ್ತು? ಸೊ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಅಕ್ಕ ಥ್ಯಾಂಕ್ ಯು ಸೋ ಮಚ್. ನನ್ನ ಫೇವ್ರೇಟ್ ಏನು ಅಂತ ನಮ್ಮ ಅಕ್ಕಂಗೆ ಗೊತ್ತು. ಸೊ ಉಪಸಾರ ಮಾಡಿಕೊಟ್ಲು. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ನನ್ನ ಮಾರನೇ ದಿನ ಶುರು ಆಯಿತು ಅದೇ ಯೋಗಾಭ್ಯಾಸದಿಂದ. ಅವರು ಅಲ್ಲಿ ಏನು ಹೇಳಿದ್ದಾರೆ ಫಾಲೋ ಮಾಡೋದಕ್ಕೆ, ಬಟ್ ಅದನ್ನು ನಾವು ಅಲ್ಲಿ ಥರ ಇಲ್ಲಿ ಎಕ್ಸಾಕ್ಟಾಗಿ ನಾವು ಫಾಲೋ ಮಾಡಲಿಕ್ಕಾಗೋದಿಲ್ಲ. ಬಟ್ ನಾನು ಒಂದು 50 to 60% ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಲೈಕ್ ಫುಡ್ಡಲ್ಲಿ ಇರ್ಬೋದು, ಆ್ಯಂಡ್ ಅವರು ಮನೆಯಲ್ಲಿ ಮಾಡುವಂತಹ ಯೋಗ ಏನು ಹೇಳಿದ್ದಾರೆ, ಪ್ರಾಣಾಯಾಮ ಏನು ಹೇಳಿದ್ದಾರೆ. ಸೊ ಪ್ರತಿಯೊಂದು ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾನು ಫಸ್ಟು ಯೋಗ ಮಾಡ್ತಾಯಿದ್ದೆ. ಬಟ್ ಈಗ ಸ್ವಲ್ಪ ಅದು ಇರ್ರೆಗ್ಯುಲರಾಗಿ ಮಾಡ್ತಾಯಿದ್ದೆ. ಈಗ ರೆಗ್ಯುಲರಾಗೆ ಒಂದು ದಿನಾನೂ ಮಿಸ್ ಮಾಡಿದಿರ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಂದು ಪುಳಿಯೋಗರೆ ಹಾಗೆ ಬೀಟ್ರೋಟ್ ಪಲ್ಯ. ಆಫ್ಕೋರ್ಸ್ ಹೆಲ್ದಿ ಫುಡ್ ಬೇಕು ಅಂತ ಹೇಳಿ ಈ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಹಾಗೆ ಸ್ಟುಡಿಯೋ ಹೊರಡಬೇಕು ಅಂತ ಹೇಳಿ ಪಟಾಪಟ್ ಅಂತ ರೆಡಿ ಆದೆ. ನನ್ನ ಆಯನ್ ಪಪ್ಪಗೆ ಊಟ ಹಾಕಿದ್ದೆ. ಆ್ಯಂಡ್ ಹೋಗುವಾಗ ಅವನ್ನ ಕಟ್ಟಾಕೋದು ನನಗೊಂದು ಟಾಸ್ಕು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಬಿಸ್ಕೆಟನ್ನು ಕೊಟ್ಟು ಅವನ್ನ ಕಟ್ಟಾಕ್ಬಿಟ್ಟು ಹೋಗೋದು ನಾನು ಬಾಯ್ ಹೇಳಿ. ಅವನಿಗೆ ಹೇಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ಕಟ್ಟಾಕ್ತೀನಿ ಅಂತ ಹೇಳಿ. ಕಟ್ಟಾಕಬೇಕು ಅನ್ನೋ ಮೂಮೆಂಟಲ್ಲಿ ಅವ್ನು ಬರೋದೆಲ್ಲ ಹೋಗಿ ಮುಚ್ಚಿಟ್ಕೊಂಡ್ಬಿಡ್ತಾನೆ. ಬಟ್ ಬಿಸ್ಕೆಟ್ ಹಾಕಿ ಮಸ್ಕ ಹೊಡೆದು ಕರ್ಕೊಂಬಂದು ಕಟ್ ಹಾಕಿ ನಾವು ಆ್ಯಸ್ ಯೂಶ್ವಲ್ ನಮ್ಮ ವರ್ಕ್ಗೆ ಹೊರಡ್ತೀವಿ. ಇದಿಷ್ಟು ಲಾಸ್ಟ್ ವೀಕ್ ಬುಧವಾರ ಮತ್ತು ಗುರುವಾರದ ವಿಡಿಯೋ. ಆ್ಯಂಡ್ ಇದು ಬಂದು ಶನಿವಾರದ ವಿಡಿಯೋ. ಸೊ ಶನಿವಾರ ನಾವು ಒಂದು ಹೊಸ ಕೆಲಸಕ್ಕೆ ಕೈ ಇಟ್ಟಿದ್ವಿ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ನಾನು ಮಿನಿ ಬ್ಲಾಗಲ್ಲಿ ಹಾಕಿದ್ದೀನಿ. ಒಂದು ಶಾರ್ಟ್ ಮೂವಿನ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರ ಹೆಸರು ಬಂದು 7 ವಂಡರ್ಸ್ ಅಂತ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಈಗ ಬಂದು ಜಸ್ಟ್ ಡಬ್ಬಿಂಗ್ ಮಾತ್ರ ಪೆಂಡಿಂಗ್ ಇದೆ. ಡಬ್ಬಿಂಗ್ ಎಲ್ಲ ಮುಗ್ದಿದ ತಕ್ಷಣ ಫೆಬ್ರವರಿ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ರಿಲೀಸ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಈ ಎಲ್ಲ ಬೆಳವಣಿಗೆ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶೇರ್ ಮಾಡಿ ವಿಡಿಯೋಸನ್ನು. ನನ್ನ ಯಶಸ್ಸನ್ನು ಬಯಸೋ ನನ್ನ ಸುತ್ತಮುತ್ತ ಇರುವಂತಹ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸಿ ಯು.